ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಸಿ ಸೆಕ್ಷನ್ ಡೆಲಿವರಿ ಆದಮೇಲೆ ಯಾವ್ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಯಾಕಂದರೆ ನಾವು ಸಿ ಸೆಕ್ಷನ್ ಡೆಲಿವರಿ ಆದಾಗ ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿರಬೇಕಾಗುತ್ತೆ. ನಾರ್ಮಲ್ ಡೆಲಿವರಿಗೂ ಸಿ ಸೆಕ್ಷನ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನಾರ್ಮಲ್ ಡೆಲಿವರಿ ಆದವ್ರು ಏನು ಮಾಡ್ತಾರೆ ಅಂದರೆ ಆವಾಗಲೇ ನಡೀತಾ ಇರ್ತಾರೆ. ನಾರ್ಮಲ್ ಡೆಲಿವರಿ ಆದಮೇಲೆ ಲೇಬರ್ ವಾರ್ಡಿಂದ ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಅದ ಸ್ವಲ್ಪ ಟೈಮ್ಗೆ ಅವರು ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸಿ ಸೆಕ್ಷನ್ ಆದಾಗೆ ಆಗಿರಲ್ಲ. ಸಿ ಸೆಕ್ಷನ್ ಆದಮೇಲೆ ಅಲ್ಲೇ ಅವ್ರನ್ನ ಅಲ್ಲೇ ಸಿ ಸೆಕ್ಷನ್ ಆದಮೇಲೆ ಅಬ್ಸರ್ವೇಷನ್ ಇಟ್ಟಿರ್ತಾರೆ. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ವಾರ್ಡಲ್ಲೂ ಅಷ್ಟೇ ಅಲ್ಲೇ ಅಬ್ಸರ್ವೇಷನಲ್ಲಿ ಮಾಡ್ತಾನೆ ಇರ್ತಾರೆ. ಒಂದು ದಿನ ಫುಲ್ಲು ಡಾಕ್ಟ್ರು ಬಂದು ಚೆಕ್ ಮಾಡ್ತಾ ಇರ್ತಾರೆ. ಈಗೇನಪ್ಪ ಅಂದರೆ ಸಿ ಸೆಕ್ಷನ್ ಆದವರು ನಾರ್ಮಲ್ ಆದರೂ ಒಂದು ದಿನಕ್ಕೆಲ್ಲ ಎದ್ದು ನಡಿಬೋದು. ಬಟ್ ಸಿ ಸೆಕ್ಷನ್ ಆದವರು ಹಂಗೆ ನಡೆಯೋಕ್ಕಾಗಲ್ಲ. ಅವರು ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದರೆ ಒಬ್ಬರು ನಡೆಯೋಕ್ಕೆ ಒಂದು ದಿನ ಅಂದರೆ ಈಗ ನಮ್ಗೆ ಡೆಲಿವರಿ ಆಗಿತ್ತು, ಇವಾಗ ಡೆಲಿವರಿ ಆಯಿತು ಅಂದರೆ ನನಗೆ ಫಸ್ಟ್ ಡೆಲಿವರಿ ಬಂದು ಬೆಳಗ್ಗೆ 12:30 ಆಗಿತ್ತು. ಅವಾಗ ಸಂಜೆ ಬಂದು ನೈಟ್ 12:30ಗೆ ಡಾಕ್ಟ್ರು ನಡೆಸಿದ್ರು. ನಡೀತೀರಾ ಅಂತ ಕೇಳಿದಾಗ ನನಗೂ ಏನು ನಡೆಯೋದಲ್ವ ಅಂದ್ಕೊಂಡು ಹೌದು ಅಂದ್ಬಿಟ್ಟೆ. ಬಟ್ ಇವಾಗ ಪಾಪುನೆಲ್ಲ ತೆಗ್ದಿರ್ತಾರೆ, ಗರ್ಭಕೋಶ ಓಪನ್ ಮಾಡಿ ಮತ್ತೆ ಸ್ಟಿಚ್ ಹಾಕಿರ್ತಾರೆ. ಅದು ತುಂಬ ಇದಿರುತ್ತೆ, ಕಷ್ಟ ನಡೆಯೋದು. ನಡೆಸ್ತಾರಲ್ಲ, ನಂಗೆ ಫಸ್ಟ್ ಸಲ ನಡಗಿದಂತೂ ಆಕಾಶನೇ ತಲೆ ಮೇಲೆ ಕಳ್ಚಿದಷ್ಟು ಆಗ್ಬಿಡ್ತು. ಅಷ್ಟು ನೋವು ಬಂದುಬಿಟ್ಟಿತ್ತು ನನಗೆ. ಇವಾಗ ನಾವೇನು ಮಾಡಬೇಕು ಅಂದರೆ ಸಿ ಸೆಕ್ಷನ್ ಆಗಿರುತ್ತೆ ನಮಗೆ. ಅಂದರೆ ನಾರ್ಮಲವರು ಕಷ್ಟ ಇಲ್ಲ ಅಂತಲ್ಲ, ನಾರ್ಮಲವ್ರಿಗೆ ಡೆಲಿವರಿ ಆಗೋವರೆಗೂ ಕಷ್ಟ. ಆಮೇಲೆ ಡೆಲಿವರಿ ಆದಮೇಲೆ ಏನೂ ಕಷ್ಟ ಇಲ್ಲ ಅನಿಸುತ್ತೆ. ಈಗ ಸಿ ಸೆಕ್ಷನ್ ಅವ್ರಿಗೆ ನಮ್ಗೆ ಸಿ ಸೆಕ್ಷನ್ ಮಾಡ್ಬೇಕಾದ್ರೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ವ, ಅನಫೇಸ್ತಿಯಾನ, ಏನೂ ನೋವು ಗೊತ್ತಾಗಲ್ಲ. ಆಪ್ರೇಷನ್ ಮಾಡ್ತಿರೋದು ಗೊತ್ತಾಗುತ್ತೆ, ನೋವೇನು ಗೊತ್ತಾಗಲ್ಲ. ಆದರೆ ಆ ಇಂಜೆಕ್ಷನ್ ಪವರ್ ಕಮ್ಮಿ ಆಯ್ತಾ ಬರ್ತಿದ್ದಂಗೆ ಪೇಯ್ನ್ ನಮಗೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇವಾಗ ಸಿ ಸೆಕ್ಷನ್ ಆದವ್ರು ಏನು ಮಾಡಬೇಕಪ್ಪ ಅಂದರೆ, ಈಗ ಡೆಲಿವರಿ ಎಲ್ಲ ಆಗುತ್ತೆ, ಮನೆಗೆಲ್ಲ ಬರ್ತೀವಿ ನಾವು. ಡಿಸ್ಚಾರ್ಜ್ ಎಲ್ಲ ಆದಮೇಲೆ ಮನೆಗೆ ಬಂದಾದಮೇಲೆ ಇವಾಗ ನಾವು ತುಂಬ ಜಾಗರೂಕವಾಗಿರಬೇಕು. ಇವಾಗ ಸ್ನಾನಕ್ಕೆ ಹೋಗ್ತೀವಿ ಅಂದಾಗ ತುಂಬ ಈ ಹಳ್ಳಿ ಸೈಡಲ್ಲಿ ಇಲ್ಲ ಏನು ಮಾಡ್ತಾರೆ ಅಮ್ಮಂದಿರ ಮನೇಲಿ, ಇಲ್ಲ ಬಾಣ್ತಿ ಅಲ್ವಾ, ತುಂಬ ಬಿಸಿ ನೀರು ಹಾಕೋಬೇಕು ಅಂತಾರೆ. ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರೋದೇ ಆ ಕೆಲಸ. ಬಿಸಿನೀರು ಬೇಡ, ಜಾಸ್ತಿ ತಣ್ಣೀರು ಬೇಡ. ಇವಾಗ ನಮ್ಮ ಬಾಡಿ ಎಷ್ಟು ತಡೆಯುತ್ತೆ ಅಂತ, ತುಂಬ ಕೋಲ್ಡ್ ಇರೋದು ಬೇಡ, ತುಂಬ ಹಾಟ್ ಇರೋದು ಬೇಡ. ಸ್ವಲ್ಪ ಮೀಡಿಯಮಲ್ಲಿ ಇರೋದನ್ನ ಸಿ ಸೆಕ್ಷನ್ ಮಾಡಿರೋ ಗಾಯಕ್ಕಂತೂ ಜಾಸ್ತಿ ಹಾಟ್ ನೀರು ಹಾಕ್ಬಾರ್ದು, ಅಂದರೆ ಬಿಸಿನೀರು ಹಾಕ್ಲೇಬಾರ್ದು. ಮತ್ತು ನಾವು ಊಟದಲ್ಲೂ ಅಷ್ಟೇ ಶೀತದ ಐಟಮ್ಗಳ್ನ ತಿನ್ನಬಾರ್ದು. ಈಗ ಆಮೇಲೆ ತಣ್ಣೀರಂತೂ ಮುಟ್ಟೋಕ್ಕೆ ಹೋಗ್ಬಾರ್ದು. ಗಾಯ ಎಲ್ಲ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಡುತ್ತೆ. ತಣ್ಣೀರೆಲ್ಲ ಮುಟ್ಟಿದ್ರೆ ಗಾಯ ಎಲ್ಲ ಒಣಗೋವರೆಗೂ ನಾವು ತಣ್ಣೀರೆಲ್ಲ ಮುಟ್ಟಬಾರ್ದು. ಅಟ್ಲೀಸ್ಟ್ 6 ಮಂತ್ಸ್ ಆದರೂ ನೀಟಾಗೆ ಬಾಣ್ತನ ಮಾಡಿಸ್ಕೋಬೇಕು. 6 ಮಂತ್ಸ್ವರೆಗೂ ನಾವು ತಣ್ಣೀರೆಲ್ಲ ಮುಟ್ಟಬಾರ್ದು. ಹೀಟ್ ಐಟಮ್ಸ್ನೇ ತಿನ್ನಬಾರ್ದು. ಈ ಕೋಲ್ಡ್ ಐಟಮ್ಸು, ಐಸ್ ಕ್ರೀಮ್ಗಳು, ಮೊಸರು, ಮಜ್ಜಿಗೆ ಆ ಥರದ್ದು ತಿನ್ನಬಾರ್ದು. ಮತ್ತು ಮೆಟ್ಲುಗಳ್ನ ಹತ್ತಿ ಇಳಿಯೋದೆಲ್ಲ ಮಾಡಬಾರ್ದು. ಮೆಟ್ಲು ನಾವು ಹತ್ತಿ ಇಳಿಬೇಕಾದ್ರೂ ಏನಾಗುತ್ತೆ, ಈ ಹೊಟ್ಟೆ ಬಂದು ಸಿ ಸೆಕ್ಷನ್ ಮಾಡಿರೋ ಜಾಗಕ್ಕೆ ಟಚ್ ಆಗುತ್ತೆ. ಹಂಗಾಗಿ ಮತ್ತೆ ನಮಗೆ ಹೊಲಿಗೆಗಳು ಪೇಯ್ನ್ ಬರುತ್ತೆ. ನಾವು ಒಂದು 3 ಮಂತ್ಸು ಸ್ವಲ್ಪ ಗಾಯ ವಾಸಿ ಆಗೋವರೆಗೂ ನಾವು ಎದೋಬೇಕಾರೆ ಕೂತ್ಕೋಬೇಕಾರೆ ಸಡನ್ನಾಗಿ ಎದೋಳೋದು, ಸಡನ್ನಾಗಿ ಕೂತ್ಕೊಳ್ಳೋದು ಆ ಥರ ಮಾಡಬಾರ್ದು. ಈಗ ಒಂದು 15 ಡೇಸ್ ಅಂತೂ ನಾವು ಎದೋಬೇಕು ಅಂದರೆ, ನಾವು ಇವಾಗ ಮಲಗಿರ್ತೀವಿ ಅಂದರೆ ಇನ್ನೊಂದು ಸೈಡಿಗೆ ತಿರುಗಿ, ಇವಾಗ ಲೆಫ್ಟ್ ಸೈಡಿಗೆ ಮಲಗಿರ್ತೀವಿ ಅಂದರೆ ನಿಧಾನ ಕೂತ್ಕೊಂಡು, ಇವಾಗ ಬೆನ್ ಸಪೋರ್ಟಿಂದ ಮಲಗಿರ್ತೀವಿ ಅಂದ್ಕೊಳ್ಳಿ. ಇವಾಗ ಒಂದು ಸೈಡ್ ಮಲ್ಕಲ್ದೆ ಫುಲ್ ಮಲಗಿರ್ತೀವಿ ಅಂದರೆ ಒಂದು ಸೈಡಿಗೆ ತಿರ್ಕೊಂಡು ನಿಧಾನಕ್ಕೆ ಎದೋಬೇಕು. ಅವಾಗೂ ಅಷ್ಟು. ಆಮೇಲೆ ಮಗು ಎಲ್ಲ ದೊಡ್ಡದಾದಮೇಲೆ ಮಗುನ ಹೊಟ್ಟೆ ಮೇಲೆ ಮಗು ನಮ್ಮ ಬಾರ್ಲು ಬೀಳೋದೆಲ್ಲ ಆಗುತ್ತೆ. ಒಂದು 5-6 ತಿಂಗಳಾಗುತ್ತೆ. ಆಗ ಪಾಪು ಎಲ್ಲ ಒಂದು 6-7 kg ವೆಯ್ಟ್ ಇರುತ್ತೆ. ಆಗ ಪಾಪು ಏನು ಮಾಡುತ್ತೆ, ಹೊಟ್ಟೆ ಮೇಲೆ ಹತ್ತುತ್ತೆ ಅನ್ನೋ ಆಸೆಗೆ ಹೊಟ್ಟೆ ಮೇಲೆಲ್ಲ ಹತ್ಕೊಂಡು ನಿಂತಿದಾಗ ಅದು ಕಾಲೆಲ್ಲ ಬಂದು ಸಿ ಸೆಕ್ಷನ್ ಮಾಡಿರ್ತಾರಲ್ಲ ಆ ಜಾಗದ ಮೇಲೆ ನಿಂತ್ಕೊಳ್ಳುತ್ತೆ ಪಾಪು. ಆವಾಗ ಮತ್ತೆ ನಮಗೆ ಹೊಲಿಗೆ ಎಲ್ಲ ಒಳಗಡೆ ಎಲ್ಲ ನೋವು ಬರುತ್ತೆ. ಯಾಕಂದರೆ ನಮ್ಮ ಪಾಪು ತೆಗಿಬೇಕಂದ್ರೆ ಗರ್ಭಕೋಶದ ಒಳಗೂ ಹೊಲಿಗೆ ಹಾಕಿರ್ತಾರೆ, ಹೊಟ್ಟೆ ಮೇಲೂ ಹೊಲಿಗೆ ಹಾಕಿರ್ತಾರೆ. ಅದೆಲ್ಲ ಏನಪ್ಪ ಅಂದರೆ ವಾಸಿ ಆಗೋಕ್ಕೆ 10 ತಿಂಗಳಿಂದ 1 ವರ್ಷ ಬೇಕೇ ಬೇಕು. ನಾವು ಇಷ್ಟರಲ್ಲೇ ವಾಸಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇವಾಗ ನಾವೇನಾರ ಪಾಪುನೆಲ್ಲ ಹಂಗೆ, ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಒಂದು 8 ಮಂತ್ಸ್ ಆಗಿತ್ತು ನನ್ನ ಮಗಳು ಬಾಣ್ತನದಲ್ಲಿ. ಅವಳು ಹೊಟ್ಟೆ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಾಗ ನಂಗೆ ತುಂಬ ನೋವು ಬಂತು. ಆಮೇಲೆ ಡಾಕ್ಟ್ರ್ ಹತ್ರ ಮ್ಯಾಮ್ ನಮ್ಗೆ ಸಿ ಸೆಕ್ಷನ್ ಆಗಿರುತ್ತೋ, ಪೇಯ್ನ್ ಬರ್ತಿದೆ ಅಂತ ಹೋಗಿ ಕೇಳಿದಾಗ ಡಾಕ್ಟ್ರ್ ಹೇಳಿದ್ರು, ಪಾಪುನೇನಾರ ನೀವು ಹೊಟ್ಟೆ ಮೇಲೆ ಹತ್ತಿಸ್ಕೊತಿದ್ದೀರಾ ಅಂತ. ಹೌದು ಅಂತ ಹೇಳಿದಾಗ, ಆ ಥರ ಎಲ್ಲ ಹತ್ತಿಸ್ಕೋಬಾರ್ದಮ್ಮ ಅಂತ ಸಜೆಷನ್ ಕೊಟ್ಟಿದ್ದರು. ಆಮೇಲೆ ವಾಕಿಂಗು ಅಷ್ಟೇ. ಸ್ವಲ್ಪ ಜನ ಮನೇಲಿ ಇರೋಕ್ಕೆ ಬೇಜಾರಾಗುತ್ತೆ ಅಂತ ವಾಕ್ ಮಾಡ್ತಾರೆ.
ಪಾಪುನ ಎತ್ಕೊಂಡಂತೂ ವಾಕ್ ಮಾಡಬೇಡಿ. ಅದು ಎತ್ಕೊಂಡು ಒಂದು 2 ನಿಮಿಷ ಪಾಪುನ ಬಿಟ್ಬಿಟ್ಟು, ಇಲ್ಲ ನೀವು ಆ ಥರ ಏನಾರು ವಾಕ್ ಮಾಡಲೇಬೇಕು ಅಂದರೆ ವೆಹಿಕಲ್ಲಿಂದ ಹೋಗಿ. ಆಮೇಲೆ ಬಟ್ಟೆ ಒಗೆಯೋದು ಅಷ್ಟೇ. ಇವಾಗ ನಮ್ಗೆ ಯಾರೂ ನೋಡ್ಕೊಳ್ಳೋರು ಜಾಸ್ತಿ ಇಲ್ಲ, ನೋಡ್ಕೊಳ್ಳೋರಿಲ್ಲ, ನಾವು 1 ಮಂತ್ಗೆಲ್ಲ ಕೆಲಸ ಮಾಡ್ಕೋತೀವಿ ನಾವೇ ಅಂದರೆ ಆಗೋಲ್ಲ. ಅಟ್ಲೀಸ್ಟ್ ಒಂದು 3 ಮಂತ್ಸ್ ಅಂತೂ ಚೆನ್ನಾಗಿ ಬಾಣ್ತನ ಮಾಡಿಸ್ಕೊಳ್ಳೇಬೇಕು. ಒಂದು 6 ಮಂತ್ ಅಂತ ಹೇಳ್ತಾರೆ, 3 ಮಂತ್ಸ್ ಅಂತೂ ಮಾಡಿಸ್ಕೊಳ್ಳೇಬೇಕು. ಬಟ್ಟೆನೂ ಅಷ್ಟೇ, ನಾವು ಕೂತ್ಕೊಂಡು ಒಗಿತಾ ಇರಬೇಕಾದ್ರೆ ಆ ಭಾರ ಎಲ್ಲ ಅವಾಗೂ ಅಷ್ಟೇ ಹೊಟ್ಟೆ ಬಂದು ಸಿ-ಸೆಕ್ಷನ್ ಮಾಡಿರೋ ಜಾಗಕ್ಕೆ ಬೀಳುತ್ತೆ. ಮತ್ತು ಭಾರವಾದ ವಸ್ತುಗಳನ್ನ ಎತ್ತಬಾರ್ದು. ಅವಂದು 1 ವರ್ಷದವರೆಗೂ ಎತ್ತಕ್ಕೆ ಹೋಗಬೇಡಿ. ಒಂದು ಅಟ್ಲೀಸ್ಟ್ ಅಂದರೆ ಒಂದು 6 ಮಂತ್ 9 ತಿಂಗಳವರೆಗೂ ಭಾರವಾದ ವಸ್ತುಗಳು. ಈಗ ಏನು ಮಾಡ್ತಾರೆ, ಈಗ ಯಾರೂ ಇಲ್ಲ ಅಂತ ಸಿಲಿಂಡ್ರುಗಳ್ನ ಎಳೆಯೋದು, ಸಿಲಿಂಡ್ರುಗಳ್ನ ಎತ್ತಿಡೋದು, ಇಲ್ಲ ಅದು ಮೂಟೆಗಳು ಇರುತ್ತಲ್ಲ, ಒಂದು 20 kg 25 kg ಮೂಟೆಗಳು, ಆ ಥರ ಎಲ್ಲ ಮಾಡಬೇಡಿ. ಮತ್ತು ವಾಕ್ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಮನೇಲೇ ವಾಕ್ ಮಾಡಿ, ಬೇಬಿನೆಲ್ಲ ಎತ್ಕೊಂಡು ವಾಕ್ ಮಾಡಬೇಡಿ. ಸ್ವಲ್ಪ ಪಾಪು ಬೇಕಾದ್ರೆ ಒಂದು 6 ತಿಂಗಳಾದ್ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಎತ್ಕೊಂಡು ಓಡಾಡ್ಬೋದು. ಮೆಟ್ಲುಗಳ್ನು ಅಷ್ಟೇ ಜಾಸ್ತಿ, ಇವಾಗೆಲ್ಲ ಬೇಜಾರಾಗುತ್ತೆ ಒಬ್ಬರೇ ಇರೋಕ್ಕೆ ಅಂತೆಲ್ಲ ಜಾಸ್ತಿ ಮೆಟ್ಲು ಹತ್ತಿ ಇಳಿಯೋದು, ಎಲ್ಲರ ಜೊತೆ ಬಂದು ಕೂತ್ಕೊಳ್ಳೋದು. ನಿಮ್ಗೆ ಸ್ವಲ್ಪ ಬೇಜಾರಾದಾಗ ಒಂದು 5 ನಿಮಿಷ ಬಂದು ಕೂತ್ಕೊಳ್ಳಿ. ಆದಷ್ಟು ಒಂದು 3 ಮಂತ್ಸ್ ಅಂತೂ ಬೆಡ್ ರೆಸ್ಟೇ ಮಾಡಿ. ಯಾಕಂದರೆ ನಮಗೆ ಅನಪೇಸ್ತಿಯ ಕೊಟ್ಟಿರ್ತಾರಲ್ಲ, ಆ ಬೆನ್ನೋವು ಬರುತ್ತೆ. ಫಸ್ಟ್ ಸಲ, ಈಗ 2ನೇ ಸಲ ಸಿಸರಿನ್ ಮಾಡಿಸ್ಕೊಂಡಾಗಂತೂ ಇನ್ನೂ ಸ್ವಲ್ಪ ಹುಷಾರಾಗೇ ಇರಬೇಕು. ಯಾಕಂದರೆ ಫಸ್ಟ್ ಸಲ ಆಲ್ರೆಡಿ ನಮ್ಗೆ ಓಪನ್ ಮಾಡಿರೋ ಸ್ವಲ್ಪ ಕೆಳಗಡೆನೇ ಅಲ್ಲೇ ಓಪನ್ ಮಾಡ್ತಾರೆ 2ನೇ ಸಲ ಸಿಸರಿನ್ ಮಾಡಬೇಕಾದ್ರೂ. ಮತ್ತು 2ನೇ ಸಲ ಸಿಸರಿನ್ ಅಂದಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಅಲ್ಲೇ ಮಾಡಿಬಿಡ್ತಾರೆ. ಅವಾಗಂತೂ ನಾವು ಡಬಲ್ ಹುಷಾರಾಗಿರಬೇಕು. ಅಂದರೆ 2 ಆಪ್ರೇಷನ್ ನಮ್ಗೆ ಆಗಿರೋದ್ರಿಂದ, ಒಂದಂದರೆ ಒಂದು 2 ಆಪ್ರೇಷನ್ ಆಗಿರೋದ್ರಿಂದ ತುಂಬ ಹುಷಾರಾಗಿರಬೇಕು. ಕೆಲವೊಂದು ಟೈಮಲ್ಲಿ ಮಾತ್ರ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನ ಮಾಡಿರಲ್ಲ. ಯಾಕಂದರೆ ಈಗ ಪಾಪು ಏನಾರ ವೆಯ್ಟ್ ಕಮ್ಮಿ ಇದ್ದಾಗ, ಪ್ರೀ ಮೆಚೂರ್ ಬೇಬಿ ಇದ್ದಾಗ, ಇಲ್ಲ ಅಮ್ಮಂಗೆ ಏನಾರ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಾಗ ಮಾತ್ರ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿರಲ್ಲ. ಅಂಥ ಟೈಮಲ್ಲಿ ಮಾತ್ರ ಆಗಿರಲ್ಲ. ಇಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಆದಾಗ ಸೆಕೆಂಡ್ ಟೈಮು ನಮಗೆ ಸಿ-ಸೆಕ್ಷನ್ ಮಾಡಿದಾಗ ತುಂಬ ಹುಷಾರಾಗಿ ಇರಬೇಕು. ಮತ್ತು ಇವಾಗ ಏನೇನು ಮಾಡಬೇಕು, ಏನೇನು ತಿನ್ನಬೇಕು ಸಿ-ಸೆಕ್ಷನ್ ಆದಮೇಲೆ ಅಂದರೆ, ಮತ್ತು ಇನ್ನೇನು ಮಾಡಬಾರ್ದು ಅಂದರೆ, ಮತ್ತು ಮಲ್ಕೋಬೇಕಾದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಹೊಟ್ಟೆ ದಬಾಕೊಂಡು ಮಲ್ಕೋತಾರೆ. ಆ ರೀತಿ ಅಂತೂ ಮಲ್ಕೊಳ್ಳೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನಮ್ಗೆ ಆಪ್ರೇಷನ್ ಆಗಿರುತ್ತೆ ಅಲ್ವಾ. ಅಂದರೆ ನನ್ನ ಪ್ರಕಾರ ನನಗೆ ಹೇಳಿದ್ದು, ನಾನು ದಿಂಬು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ. ನಂಗೆ ದಿಂಬು ಹಾಕೋ 3 ಮಂತ್ಸ್ ನಾನು ದಿಂಬು ಯೂಸ್ ಮಾಡಿಲ್ಲ. ನನಗೆ ಬಿಂದಿಗೆ ದಿಂಬು ಹಾಕ್ಕೊಂಡ್ರೆ ತಲೆನೋವು ಬರ್ತಿತ್ತು. ಅದು ನನಗೆ ಒಬ್ಬೊಬ್ಬರು ಹೇಳ್ತಾರೆ ಡಾಕ್ಟ್ರು ಯೂಸ್ ಮಾಡಬೇಡಿ ಅಂತ, ಒಬ್ಬೊಬ್ಬರು ಏನಾಗಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ನಾವು ಹೊಟ್ಟೆ ದಬಾಕೊಂಡು, ಅಂದರೆ ಹೊಟ್ಟೆ ಬಾರ್ಲು ಹಾಕೊಂಡು ಮಲ್ಕೋತೀವಲ್ಲ, ಆ ಥರ ಅಂತೂ ಮಲ್ಕೊಳ್ಳೇಬಾರ್ದು. ಇವಾಗ ಏನೇನು ಮಾಡಬಾರ್ದು ಅಂತ ಹೇಳಿದೆ, ಇವಾಗ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಸಿ-ಸೆಕ್ಷನ್ ಆದಮೇಲೆ ನೀವು ಏನಿದ್ರು ಇವಾಗ ಹೀಟ್ ಐಟಮ್ಸ್ ತಿನ್ನಿ. ಈಗ ನಾನ್ ವೆಜ್ ತಿನ್ನೋರಾದರೆ ಕಾಲು ಸೂಪ್ಗಳು, ಮೇಕೆ ಕಾಲು ಅದೆಲ್ಲ ಇರುತ್ತಲ್ಲ, ಮತ್ತು ನಾಟಿ ಕೋಳಿ ಸಾಂಬಾರು, ಮೇಕೆ ಮಟನು ಅದೆಲ್ಲ ಹೆಚ್ಚಾಗಿ ತೊಗೊಳ್ಳಿ. ಮತ್ತು ಈಗ ಬರೀ ವೆಜಿಟೇರಿಯನ್ಸ್ ಅಂದರೆ ಇವಾಗ ಸಬ್ಬಕ್ಕಿ ಸೊಪ್ಪು ಅದು ತಿಂದರೂ ತುಂಬ ಚೆನ್ನಾಗಿ ಹಾಲು ಬರುತ್ತೆ. ಮತ್ತು ಅದು ತುಂಬ ಹೀಟು ಆಗಿರೋದ್ರಿಂದ ಗಾಯ ಎಲ್ಲ ವಾಸಿ ಆಗುತ್ತೆ. ಮತ್ತು ಬೆಳ್ಳುಳ್ಳಿನೂ ಊಟದಲ್ಲಿ ತುಂಬ ಹೆಚ್ಚಾಗಿ ಬಳಸ್ಕೊಳ್ಳಿ. ಆಮೇಲೆ ರಸಮ್ ತೊಗೊಳ್ಳಿ. ರಸಮ್ ಅಂದರೆ ಮೆಣಸು ಮತ್ತು ಜೀರಿಗೆ ಯೂಸ್ ಮಾಡಿರ್ತಾರಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ರಸಮ್ ಮಾಡ್ಕೊಂಡು ಕುಡೀರಿ. ಏನಿದ್ರು ಕೋಲ್ಡ್ ಐಟಮ್ ಬಿಟ್ಟು ಹೀಟ್ ಐಟಮ್ಸ್ ಅಂತೂ ಧಾರಾಳವಾಗಿ ನೀವು ತೊಗೋಬೋದು. ಆಮೇಲೆ 1-2 ಮಂತ್ಸ್ ಆದಮೇಲೆ ಫ್ರೂಟ್ಸ್ಗಳ್ನೂ ತೊಗೋಬೋದು. ಡಾಕ್ಟ್ರು ಅವಾಗಿಂದ ತೊಗೊಳ್ಳಿ ಅಂತ. ಮೊಟ್ಟೆನೂ ಕೂಡ ತೊಗೋಬೋದು ಒಂದು 15 ಡೇಸ್ ಆದಮೇಲೆ. ಮತ್ತು ಕೆಲವೊಬ್ಬರು ತುಪ್ಪ ತೊಗೊಳ್ಳಲ್ಲ. ತುಪ್ಪ ಏನು ಶೀತ ಏನೂ ಆಗೋಲ್ಲ, ಮತ್ತು ದಪ್ಪ ಆಗೋಲ್ಲ ಅಂತಲೂ ತೊಗೊಳ್ಳಲ್ಲ. ಏನಿಲ್ಲ, ತುಪ್ಪ ತಿನ್ನೋದ್ರಿಂದ ನಮ್ಮ ಬೆನ್ನಿಗೆಲ್ಲ ಶಕ್ತಿ ಬರುತ್ತೆ. ಇಂಜೆಕ್ಷನ್ ಎಲ್ಲ ಕೊಟ್ಟಿರ್ತಲ್ಲ, ಏನಿಲ್ಲ ತುಪ್ಪನೂ ಕೂಡ ನೀವು ತೊಗೋಬೋದು. ಮತ್ತು ಸೊಪ್ಪು ತರಕಾರಿಗಳ್ನ ಧಾರಾಳವಾಗಿ ತಿನ್ನಿ. ಓಕೆ ಫ್ರೆಂಡ್ಸ್, ಯಾರು ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.